Hello everyone, welcome back to my channel. ನಾನು ಸುಷ್ಮಿತಾ. ಗುಡ್ ಮಾರ್ನಿಂಗ್ ಗೈಸ್, ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಫಾರ್ ಎವ್ರಿ ಒನ್. ಯೂಶ್ವಲಿ ನನಗೆ ಎವ್ರಿ ಹಬ್ಬಕ್ಕೂ ನನಗೆ ಲೇಟಾಗಿ ಎದ್ದೇಳಿಸ್ತಾರೆ. ಈ ವರ್ಷವೂ ಹಂಗೆ ಮಾಡಿದ್ದಾರೆ. ನಾನು ಎದ್ದು ಬರೋಷ್ಟರಲ್ಲಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲರೂ ನನ್ನ ಪೂಜೆಗೋಸ್ಕರ ಕಾಯ್ತಿದ್ರು. ನಮ್ಮಮ್ಮ ಫುಲ್ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿ, ಪಾಯಸ, ಚಿತ್ರಾನ್ನ, ಗಣೇಶಂಗೆ ಏನೇನು ಇಷ್ಟ ಎಲ್ಲನೂ ರೆಡಿ ಮಾಡಿ ಪೂಜೆನ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ನಾನು ಪೂಜೆ ಮುಗಿಯೋಷ್ಟರಲ್ಲಿ ಬಂದು ಜಾಯ್ನ್ ಆದೆ. ನಮ್ಮಪ್ಪ ಗುರಾಯಿಸಿದ್ರು, ಎಷ್ಟು ಬೇಗ ಎದ್ದು ಬಂದವಳು ನೋಡು ಅಂತ. ಮಂಗಳಾರತಿ ಜೊತೆ ನನಗೂ ಮಹಾ ಮಂಗಳಾರತಿ ಮಾಡಿದ್ರು. ನಾನು ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ದೇವ್ರಿಗೆ ಬೇಡ್ಕೋತಿದ್ದೆ. ನಮ್ಮಪ್ಪ ಅಷ್ಟರಲ್ಲಿ ಬೇಗ ರೆಡಿ ಆಗು, ನೀನು ಆಟಗಳೆಲ್ಲ ಬಿಟ್ಟು 2 ಮಿನಿಟ್ಸಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ನಾನು ಆ 2 ಮಿನಿಟ್ಸಲ್ಲಿ ರೆಡಿಯಾಗಿ ಬೇಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಯೂಶ್ವಲಿ ನಾಗಪಂಚಮಿ ದಿನ ಎಲ್ಲರೂ ಹುತ್ತಕ್ಕೆ ಹಾಲು ಹಾಕ್ತೀವಿ. ಆದರೆ ನಮ್ಮ ಕಡೆ ನಾವು ಹೆಂಗೆ ಫಾಲೋ ಮಾಡ್ತೀವಿ ಅಂದರೆ ಗಣೇಶ ಹಬ್ಬದ ದಿನ ಬಂದ್ಬಿಟ್ಟು ಇಲ್ಲಿ ವಿಗ್ರಹಗಳಿಗೆ ನಾವು ಅಭಿಷೇಕ ಮಾಡಿ ಪೂಜೆ ಮಾಡ್ತೀವಿ. ಯಾಕಂದರೆ ನಾವು ಹುತ್ತದಲ್ಲಿ ಇರೋರಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ನಾವು ವಿಗ್ರಹಕ್ಕೆ ಪೂಜೆ ಮಾಡಿ ಅಭಿಷೇಕ ಮಾಡ್ತೀವಿ. ಸೊ ದೇವಸ್ಥಾನದಲ್ಲಿ ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ಹಂಗೆ ಎಲ್ಲರೂ ಮನೆಗೆ ಬಂದ್ವಿ. ನಾವು ಮನೆಗೆ ಬಂದ ತಕ್ಷಣ ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಬಂದುಬಿಟ್ಟು ಗಣೇಶ ತರೋಕ್ಕೆ ಅಂತ ಹೋದರು. ಅದೇ ಸೈಕಲ್ ಗ್ಯಾಪಲ್ಲಿ ನಮ್ಮ ದೊಡ್ಡಮ್ಮ ನಾವು ಪೂಜೆ ಮಾಡಿರೋ ಪ್ರೂಫ್ಗೆ ದಾರ ಕಟ್ಕೊ ಅಂದ್ಬಿಟ್ಟು ಹೂವು ಮತ್ತು ದಾರ ಇಟ್ಬಿಟ್ಟು ದಾರ ಕಟ್ಟಿದ್ರು. ಅಷ್ಟರಲ್ಲಿ ನಮ್ಮಪ್ಪ ಮತ್ತು ನಮ್ಮ ತಮ್ಮ ಬಂದುಬಿಟ್ಟು ಗಣೇಶ ತೊಗೊಂಬಂದ್ಬಿಟ್ಟಿದ್ರು. ನಮ್ಮಮ್ಮ ಅವರಿಬ್ಬರನ್ನ ಫುಲ್ ಎಲ್ಲ ಪೂಜೆ ಮಾಡಿ ವೆಲ್ಕಮ್ ಮಾಡಿದ್ರು. ಎಷ್ಟು ಹ್ಯಾಪಿಯಿಂದ ತೊಗೊಂಡೋಗ್ತಿದ್ದಾರೆ. ಲಾಸ್ಟ್ ತನಕ ನೋಡಿ ನಮ್ಮಪ್ಪನ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ಇವರಿಬ್ಬರು ಏನು ಮಾಡಿದ್ರು, ಗಣೇಶನ ಇಟ್ಬಿಟ್ಟು ಹೊಂಟ್ಬಿಟ್ರು, ಕೆಲಸ ಇದೆ ಅಂದ್ಬಿಟ್ಟು. ಯೂಶ್ವಲಿ ಈ ಡೆಕೋರೇಷನ್ ಪಾರ್ಟ್ ಎಲ್ಲ ನಮ್ಮ ದೊಡ್ಡಪ್ಪಂದು. ನಮ್ಮ ದೊಡ್ಡಪ್ಪ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಅವರೇ ಮಾಡಲಿ ಅಂದ್ಬಿಟ್ಟು ಇವರಿಬ್ಬರು ಬಿಟ್ಬಿಟ್ಟು ಹೊರಟ್ಬಿಟ್ರು. ನಾನು ಹಂಗೆ ನನ್ನ ಲೈಫಿನ 2 ಇಂಪಾರ್ಟೆಂಟ್ ಪರ್ಸನ್ಸ್ನ ಮೀಟ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾನು ಹೋಗಿ ಮೀಟ್ ಮಾಡ್ಕೊಂಡು ರಿಟರ್ನ್ ಬರೋ ಟೈಮಲ್ಲಿ ನಮ್ಮಮ್ಮ ಫೋನ್ ಮಾಡಿಬಿಟ್ಟು, ಬಾ ಬೇಗ ನಿಮಗೋಸ್ಕರ ಪೂಜೆಗೆ ವೆಯ್ಟ್ ಮಾಡ್ತಿದ್ವಿ, ಎಷ್ಟು ಲೇಟ್ ಆಯಿತು ಅಂತ. ಬಂದು ನೋಡಿದ್ರೆ ಕಂಪ್ಲೀಟಾಗಿ ಎಲ್ಲನೂ ಅರೇಂಜ್ ಮಾಡಿ ಫುಲ್ ಡೆಕೋರೇಟ್ ಮಾಡಿ ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟು ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ರು. ಆಲ್ಮೋಸ್ಟ್ ಮಂಗಳಾರತಿನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸದ್ಯ ನಾನು ಬೋಯಿಸ್ಕೊಂಡಿಲ್ಲ. ಈ ಸತಿನೂ ಬೋಯಿಸ್ಕೊಳ್ದೆ ಕೆಲಸ ಮಾಡೋದಂದ್ರೆ ಇದನ್ನೇ ಮಾಡಿರೋದು ಅನಿಸುತ್ತೆ. ನಮ್ಮ ಅಪ್ಪನೂ ಲೇಟಾಗಿ ಬಂದಿದ್ದಕ್ಕೆ ಅವ್ರು ಮಂಗಳಾರತಿ ಆಗಿಲ್ಲ. ಅಕ್ಷತೆ ಹಾಕ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಡು ಮೇಲೆ ಬಂದರೆ ನನ್ನ ತಮ್ಮ ಕೂತ್ಕೊಂಡು ಸಿಂಚಾನ್ ನೋಡ್ತಿದ್ದಾನೆ. ಸರಿ ಗುರು ನೀನು ನೋಡು ಅಂದ್ಬಿಟ್ಟು ನಾನು ಹೋಗಿ ರೂಮಲ್ಲಿ ಸರಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ನೋಡಿದೆ. ಹೋಗಿ ಮಲ್ಕೋತೀನಿ, ಎದ್ದು ನೋಡ್ತೀನಿ ಆಲ್ಮೋಸ್ಟ್ 7 o'clock ಆಗಿಬಿಟ್ಟಿದೆ. ಕೆಳಗಡೆ ಇಳಿದು ಬಂದೆ. ನಮ್ಮ ದೊಡ್ಡಮ್ಮ ನಾನು ಇದು ಕುಂಕುಮಕ್ಕೆ ಕದ್ಬಿಟ್ಟು ಬರ್ತೀನಿ, ಯಾರಾದರೂ ಮನೆಗೆ ಬಂದರೆ ಕುಂಕುಮ ಕೊಡು ಅಂತ ಹೇಳಿಬಿಟ್ಟು ಹಂಗೆ ಹೊರಟ್ಬಿಟ್ರು. ನನಗೆ ಇವೆಲ್ಲ ಆಗಲ್ಲ ಅಲ್ಲ. ಸೊ ನಾನು ಯಾರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ. ನನ್ನ ತಂಗಿ ಬಂದು ಅದೇ ಟೈಮ್ಗೆ ಅವಳಿಗೆ ಇದೆಲ್ಲ ಕೊಟ್ಬಿಟ್ಟು ನಾನು ಮಾಡಿ ಮೇಲೆ ಎಸ್ಕೇಪ್ ಆದೆ. ಹೋದ ತಕ್ಷಣ ಅಪ್ಪ ಬಾ ನಮಗೊಂದು ರೀಲ್ಸ್ ಮಾಡಬೇಕು ಅಂತ ಆಸೆ ಆಗ್ತಿದೆ ಅಂತ ಯಾವತ್ತೂ ಇಲ್ಲದೆ ಇವತ್ತು ಕೇಳಿದ್ರು. ನಾನು ಸುಮ್ಮನೆ 1-2 ಸ್ಟೆಪ್ ಹೇಳ್ಕೊಟ್ಟೆ. ಅವರು ಫುಲ್ ಕ್ಯೂಟಾಗಿ ಮಾಡಿದ್ರು. ನೋ ಅಫೆನ್ಸ್, ಸುಮ್ಮನೆ ತಮಾಷೆಗೆ ಮಾಡಿರೋದಷ್ಟೇ. ಎಲ್ಲ ಮುಗಿಸ್ಕೊಂಡು ನಾವು ಹಂಗೇನೆ ಗಣಪತಿ ಬಪ್ಪಗೆ ನಾವು ಬಾಯ್ ಹೇಳುವ ಸಮಯ ಬಂದಿದೆ. ಯೂಶ್ವಲಿ 9 o'clock ಒಳಗಡೆ ನಾವು ಗಣೇಶನ ಎವ್ರಿ ಇಯರ್ ಬಿಟ್ಬಿಡ್ತೀವಿ. ಯಾಕಂದರೆ ಫುಲ್ ರಶ್ ಆಗಿಬಿಡುತ್ತೆ, ಕತ್ಲೆ ಇರುತ್ತೆ ಅಂದ್ಬಿಟ್ಟು. ಹಂಗೇ ಎಲ್ಲರೂ ತಂದಾಗ ಎಷ್ಟು ಜೋಶ್ ಇತ್ತು, ಹೋಗ್ಬೇಕಾದ್ರೆ ನೋಡಿ ಯಾರ ಮುಖದಲ್ಲೂ ಜೋಶಿಲ್ಲ. ಎವ್ರಿ ಇಯರ್ ಇದೇ ಸೀನ್ಸ್ ನಮ್ಮ ಮನೇಲಿ. ಸೊ ನಮ್ಮ ಕಡೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋಣ ನೈಟ್ ಟೈಮಲ್ಲಿ ಎಲ್ಲಾದರೂ ಆಚೆ ಎಲ್ಲಾದರೂ ಹೋಗ್ಬೇಕಂದ್ರೆ. ಅದಿನ್ನೂ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಕೆಲವೊಂದನ್ನ ನಾವು ಚೇಂಜ್ ಮಾಡಿದ್ದೀವಿ, ಬಟ್ ಕೆಲವೊಂದನ್ನ ನಾವು ಚೇಂಜ್ ಮಾಡೋಕ್ಕಾಗ್ತಿಲ್ಲ. ಆದರೂ ಪರವಾಗಿಲ್ಲ ಅಂದ್ಕೊಂಡು ನಾವು ಆಚೆನೇ ನಿಂತ್ಕೊಂಡು ನಮ್ಮ ಗಣಪನ ಬಾಯ್ ಹೇಳಿದ್ವಿ. ಸೊ ಎಲ್ಲರಿಗೂ ಅದು ಈ ಟೈಮ್ ಅದನ್ನು ಹಬ್ಬ ಮಾಡ್ದಂಗೆ ಫೀಲ್ ಇಲ್ಲ. ಇಷ್ಟು ಬೇಗ ಬಂದು ಇಷ್ಟು ಬೇಗ ಹೋಗ್ಬಿಡ್ತು ಅನ್ನೋದೊಂದು ಮನಸ್ಸಲ್ಲಿ ಇದ್ದಿದೆ. ಆದರೂ ಬಾಯ್ ಗಣಪ ಅಂತ ಹೇಳಿ ನನ್ನ ವೀಡಿಯೋಸ್ನ ಇನ್ನೂ ತುಂಬ ಜನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಬೆಸ್ಟ್ ವೀಡಿಯೋಸ್ಗಳು ಬರ್ತಿರುತ್ತೆ. ಸೊ ಸ್ಟೇ ಟ್ಯೂನ್, ಬಾಯ್.